ಮಾಡಲ್ಲ ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಳ್ಳಲ್ಲ ಕೋಟೆ ಕಣೋ ಯದಾ ಯದಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಾನಾಮ್ಯ ಅಧರ್ಮಶ್ಯ ತದಾತ್ಮಾನಾಮ್ಯ ಸೃಜನಂ ಪವಿತ್ರಾನಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಕಲಿಯುಗದಲ್ಲಿ ಅನ್ಯಾಯದ ಅಟ್ಟ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕೋದಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭೌತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟೆಲ್ ಆಚೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳು ಕಟ್ತೀವಿ, ತಿನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡ ಕೊಡ್ತೀವಿ. ಪ್ರಸಂಗ ಬಿದ್ರ ಮಗ್ಲಾಗ ಮನ್ಕೊಳಕ್ ಹೆಣ್ಣು ಕೊಡ್ತೀವಿ. ಹೆಂಗಾರ ಮಾಡಿ ಹೊಡ್ಕಿತ್ಕೊತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿ ಇರೋನಿಗೆ ಹೇಳಲ್ಲ. ಹೇಳ್ರು ತಿಳ್ಕೊಳ್ಳೋ ಯೋಧಾನ ಅವಂಗಿರಲ್ಲ. ಎಲ್ಲಾರು ಬೀಜೆ ನಮ್ಮ ಸಾಬರಿನ ನಮಗೆ ಹೆಚ್ಚೈತಿ ಊರಿನಲ್ಲಿ ತೊಳೆಯಪ್ಪ. ನೀವು ಬದಲಾಗಲ್ಲ, ಬದಲಾಗಕ್ ನಮ್ಮಂತವ್ರು ಬಿಡಂಗಿಲ್ಲ. ಬಿಡೋದಕ್ ಚಾನ್ಸು ಇಲ್ಲ. ಪಾನ್ ಶಾಪ್ ಹಾಕಿದವನು ಬೆಳಗಾದ್ರೂ ಇಲ್ಲಿ 100 ಇದ್ದಿದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ.
ಚುನಾವಣೆಯಲ್ಲಿ ಇದೇ ನಿಮ್ಮ ಮುಸುಳಿಯನ್ನು ನಂಬ್ಕೊಂಡು ಹೋಟಿಗೆ ಚುನಾವಣೆ 500,000 ಸಿಕ್ಕಲ್ಲ, ಹ್ಯಾಂಗ್ ತೆಗಿಬೇಕ್ರಪ್ಪ, ಹ್ಯಾಂಗ್ ತೆಗಿಬೇಕು? ಸರ್ಕಾರಿ ದವಾಖಾನೆ ಮಾಡಿಸ್ಕೊಡ್ರಿ, ಸರ್ಕಾರಿ ಸಾಲಿ ಮಾಡಿಸ್ಕೊಡ್ರಿ, ರಸ್ತಾ ಮಾಡಿಸ್ಕೊಡ್ರಿ ಅಂದ್ರೆ ಹಿಂದ್ ಬಿದ್ದಿರ್ಬೋಕ್ಯಾರ ನಿಮ್ಮಪ್ಪ ಹೋಗ್ತಾನ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ಏನಂದ್ರೆ ಶಂಕರ ಭಟ್ರ? ಅದ್ಭುತ, ಬಲೆ ಅದ್ಭುತ ಗೌಡ್ರಿ, ಚೆನ್ನಾಗಿದೆ. ಪ್ರೇಮರಾಜ್ ಅಂದ್ರ ಅಷ್ಟು ಇರೋದ್ರ ಹ್ಯಾಂಗೋ? ಬಲೆ 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 ಬಲೆ. ದುಡ್ಡು 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 ದುಡ್ಡು. ಈ ಜಗತ್ತಿನಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ಈ ಮನುಷ್ಯರಿಗೆ ದುಡ್ಡು ಹೊಂದಿದ್ದರೆ ಸಾಕು, ಬೇಕಾದನ್ನು ಮಾಡಿ ದಕ್ಕಿಸಿಕೊಳ್ಳಬಹುದು. ದುಡ್ಡಿನಿಂದಲೇ ಕೊಲೆ, ದುಡ್ಡಿನಿಂದಲೇ ಸುಲಿಗೆ, ದುಡ್ಡಿನಿಂದಲೇ ದರೋಡೆ. ಅಷ್ಟೇ ಯಾಕೆ, ದುಡ್ಡಿನಿಂದ ಒಂದು ಹೆಣ್ಣಿನ ಸಿಲಾರಣ. ನಾನೊಂದು ಕಾಲದಲ್ಲಿ ಅಲ್ಪ ಶ್ರೀಮಂತನಾಗಿದ್ದೆ, ಆದ್ರೆ ಇವತ್ತು ಕೋಟಿ ಕೋಟಿ ಹಣ ನನ್ನ ಮನೆಯಲ್ಲಿ ಕೊಳೆತಿರುವಾಗ ಎಂದು ನಾನು ಕೋಟ್ಯಾಧಿಪತಿ. ಇದು ಪ್ರೇಮರಾಜೇಂದ್ರ. ಭಟ್ರೆ, ಸಾವ್ಕಾರಿ ನೀವು ಮಾತಾಡೋದು ಬಹಳ ಚಂದ ಐತ್ರಿ ಸಾವ್ಕಾರ. ಈಗಿನ ಜಗತ್ನ್ಯಾಗ ಬಡವ್ರನ್ನ ಯಾರು ಕೇಳ್ತಾರಿ ಸಾವ್ಕಾರ? ಬಡವ್ರನ್ನ ಯಾರು ಕೇಳ್ತಾರ್ರಿ? ಭಟ್ರೆ, ಈಗ 10 ವರ್ಷಗಳ ಹಿಂದೆ ಆ ರಾಮನ ತಂದೆ ಒಯ್ದ ಸಾಲದ ಹಣದ ರೂಪವಾಗಿ ಬಡ್ಡಿ ಸಮೇತ ವಸೂಲಿ ಮಾಡಿಕೊಂಡು ಬರಬೇಕು. ಧರ್ಮವಂತನೆಂದು ಧರ್ಮದ ಮನೆಯಲ್ಲಿ ತಾನು ತನ್ನ ತಮ್ಮ ವಾಸಿಸುತ್ತಿದ್ದ ಮನೆ ನಮ್ಮದಾಗಬೇಕು. ಗೌಡ್ರ, ಆ ರಾಮಪ್ಪ ತಂದ ಓದಿದ್ದು ಹಣ ರೀ 70,000 ಐತ್ರಿ. ಹಂಗ ಏನೋ ಬುಕ್ನ್ಯಾಗ ಕುಂತ ಡ್ಯಾನ್ಸ್ ಮಾಡತ್ತೈತ್ರಿ ಗೌಡ್ರ. ಅದ ಏನು ಗುಮಸ್ತ? ನನ್ನ ಗುಮಾಸ್ತ ಅಂದ್ರೆ ಬರೀ 70,000 ನಂಗೆ ಲೆಕ್ಕ ತೋರಿಸ್ತೀಯ? ಅದು 70,000 ಬೇಡ, ಬಡ್ಡಿಗೆ ಬಡ್ಡಿ ಹಚ್ಚಿ ಸುಟ್ಟು 2 ಲಕ್ಷ ಮಾಡಿಕೊಡು. ನಾವಿರ್ಲಕ್ಕಾಗಿ ನೀವ್ ಯಾಕಟ್ಟಂದಿರಿ ಗೌಡ್ರ? ಎಣ್ಣ ಬುಕ್ಕ ನನ್ನ ಅಂತ್ಯ ಹಾಕಿರ್ಲಕ್ಕಾಗಿ ನೀವ್ ಯಾಕಟ್ಟಂದಿರಿ? ಹಿಂಗಿದ್ ಹಿಂಗ್ ಮಾಡ್ತೇನ್ರಿ, ಹಿಂಗಿದ್ ಹಿಂಗ್ ಮಾಡ್ತೇನ್ರಿ. ಒಟ್ಟ ಅಂದ್ಲಕ್ ಹೋಗ್ಬೇಡ್ರಿ ಗೌಡ್ರ, ಅದನ್ನ ಶುದ್ಧ 3 ಲಕ್ಷ ಮಾಡಿದ್ರು ಮಾಡ್ತೇನ್ರಿ. ಶಬಾಷ್. ನಂಬಿಗೆ ಗುಮಾಸ್ತರೆಂದರೆ ಅದು ನೀವೇ. ನಿಮ್ಮಂತ ಗುಮಾಸ್ತರು ಇರುವವರೆಗೂ ನಮ್ಮಂತವರು ದಿನೇ ದಿನೇ ಬೆಳೆದು ಶ್ರೀಮಂತರಾಗುತ್ತಿದ್ದಾರೆ. ಗೌಡ್ರ, ನಾವು ನಿಮ್ಮ ಮನ್ಯಾಗ್ರಿ ಮೊದಲ ದನ ಕರ ಕಾಯ್ಕೋತ್ ಕಸ ಮುಚ್ರಿ ಮಾಡ್ಕೋತಿದ್ದೀನ್ರಿ ಗೌಡ್ರ. ನೀವ ನನಗೆ ಗುಮಾಸ್ತ ಕೆಲಸ ಕೊಟ್ಟ ಲೆಕ್ಕಪತ್ರ ಬರಿಲ್ಯಾಕ ಕೊಟ್ಟಕೇಂದ್ರಿ ನೀವ ನನಗೆ ಗುಮಾಸ್ತ ಮಾಡ್ರಿ, ನೀವ ನನಗೆ ಗುಮಾಸ್ತ ಮಾಡಿರಿ. ಏ ಗುಮಾಸ್ತರೇ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಆ ರಾಮನನ್ನು ಬರ ಹೇಳಿ. ಆತ್ರಿ ಸಾವ್ಕಾರ, ನೀವ್ಯಾಕಟ್ಟಂದಿಲ್ಲಕ್ ಹೋಗಿರಿ? ಆ ರಾಮಪ್ಪನ ದರ ದರ ಅಲ್ರಿ, ತರ ಹೇಳ್ಕೊಂಡು ಬಂದ ಬರ್ತನ್ರಿ ಅವ್ನ್ರಿ. ಹಾ, ಹಾಗೆ ಬರುವಾಗ ತೋಟದ ಮನೆಗೆ ಭೇಟಿ ಕೊಟ್ಟು ಇವತ್ತು ರಾತ್ರಿ ಸರಿಯಾಗಿ ವ್ಯವಸ್ಥೆ ಮಾಡಲು ಹೇಳು. ಹೆಂಡ ಹೆಣ್ಣ 2 ಇರಬೇಕಲ್ಲಿ. ಗೌಡ್ರ, ರಾತ್ರಿ ಗುಂಡಿನ ಗಮ್ಮತ್ತೈತೆ ಅಂದಂಗ ಆತ್ರಿ. ನನಗೂ ಭಾಳ ಜನ ಆತ್ರಿ, ಒಂದಿಟ ತೋರಿಸಿಲ್ರಿ.
ಎಂದ ಮಾಡೇ ಬಿಡುಣ್ರಿ ಹೋಗಿ ತೊಗೊಂಬರ್ತೀನಿ. ಕಲಿಯುವಿಕೆ ಒಬ್ಬನೇ ಗಂಡಸು, ಅದು ಅರ್ಜುನ ಕುರುಕ್ಷೇತ್ರದಲ್ಲಿ. ಈ ಪ್ರೇಮ ರಾಜ್ಯನ ಸಾಮ್ರಾಜ್ಯದಲ್ಲಿ ಈ ಪ್ರೇಮ ರಾಜ್ಯನ ಗಂಡಸು ಸುತ್ತು 20 ಹಳ್ಳಿಗೆ ಒಡೆಯನ್ನು ಬೀಸಿದ ಬಲೆಗೆ ಬಲಿಯಾದ ಈ ಮಳ್ಳ ಕುರಿಗಳು. ಈ ಜನ ಎದ್ದರೆ ಬಗ್ಗಿ ಕಾಲು ಹಿಡಿಯುತ್ತಾರೆ, ಬಿದ್ದರೆ ಒದ್ದು ಹೋಗುತ್ತಾರೆ. ನಾನು ಸುಖಮಯವಾಗಿ ಜೀವನ ಸಾಗಿಸಬೇಕಾದ್ರೆ ಈ ಜನರನ್ನು ದುಃಖದಲ್ಲಿ ತಳ್ಳಿದಾಗ ಮಾತ್ರ ಬಹುದಿನಗಳಿಂದ ನಿನಗೆ ಹೊಂಚು ಹಾಕಲು ಕಾಯುತ್ತಿದ್ದೆ. ಕೊನೆಗೂ ಆ ದಿನ ಇವತ್ತು ಬಂದೇ ಬಿಟ್ಟು. ನಾನು ಮಾಡುವ ಕಾರ್ಯಗಳಿಗೆ ಅಡಚಣೆಯಾಗಿರುವ ನಿನ್ನ ಹಾಗೂ ನಿನ್ನ ತಮ್ಮನನ್ನು ಈ ರಣ ಹದ್ದು ಕುಕ್ಕಿ ತಿನ್ನದ ಬಿಡದ ಮಗನ ಓ ಹಾಗೆಲ್ಲ ಆಮೇಲೆ ಮಾತಾಡೋಣ. ಮೊದಲು ರಾಮನ ತಂಗಿ ಯೌವನಿ ಬೊಂ ಬೊಂ ಬೊಮ್ಮನೆ. ಸುಂದರವಾದ ನಿನ್ನ ತಂಗಿಯ ಪರಮಳವನ್ನು ನಾನು ಸವೇದಿದ್ದರೆ ನನ್ನ ಹೆಸರು ಪ್ರೇಮ್ ರಾಜ್ಯನೇ ಅಲ್ಲ. ಸೌಕರ್ಯ ಆಗೈತ್ರಿ. ಹೊಸದಾಗಿ ಬಂದು PSI ನಿಮ್ಗೆ ಗಂಧದಾರಿ ಹಿಡಿದು ಹಾಕ್ಯಾನ್ರಿ. ಏನು ನಮ್ಮ ಗಂಧದ ಲಾರಿಯನ್ನು ಹಿಡಿದು ಹಾಕಿದ್ದೀನಿ? ಯಾವನ್ಲೇವ? ಅದ ಏನ್ರಿ ಹೊಸದಾಗಿ ಬಂದು PSI ರೀ. ನಾನು ನಿಮ್ಮ ಬಗ್ಗೆ ಎಷ್ಟೇ ಹೇಳಿದ್ರೆ ಕೇಳದೆ. ಅವನೇನು ರಾವಣನು ಇಲ್ಲ ದುರ್ಯೋಧನನು ಇಲ್ಲ ಈ ಕಕ್ಕಮರಿ ಊರಿನ ಪಾಳೆಗನೊಂದು ಬಹಳ ಚುಚ್ಚಿ ಮಾತಾಡಿದ್ರಿ. ಏನು ಕರಿಯ ಆ ಪೊಲೀಸ್ ನಾಯಿ ಹೀಗೆ ಬುಗಳಿತೆ? ಆ ನಾಯಿಗೆ ಒಂದು ತುತ್ತು ರೊಟ್ಟಿ ಒಗೆದರೆ ಸಾಕು, ಅದು ತಾನಾಗೆ ನನ್ನ ಹಿಂದೆ ಬಾಲಲ್ಲಾಡಿಸುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಕರಿಯ, ನೀನು ಕಾರ್ ಡ್ರೈವರ್ಗೆ ಗಾಡಿ ರೆಡಿ ಮಾಡಲು ಹೇಳು, ಸ್ವತಃ ನಾನೇ ಬಂದು ವಿಚಾರ ಮಾಡುತ್ತೇನೆ. ಆ ತೊಂದರೆ ನಿಮಗೆ ಬೇಡ ಸೌಕರ್ಯ. ಶಿವರಾಜ್ ಅನ್ನೋ ಚಾಣಕ್ಯ ಆಸಾಮಿ ಸಿಕ್ಕೈತೆ. ನಾನು ಈಗಾಗಲೇ ಆ ಕೆಲ್ಸಕ್ಕ ಕಳಿಸಿ ಬಂದೇನ್ರಿ. ಅಲ್ಲ ಶಿವರಾಜ, ಇದರ ಹಿಂದೆ ಯಾರ ಕೈವಾಡಿದೆ ಅನ್ನೋದು ನನಗೆ ತಿಳಿತಾನೇ ಇಲ್ಲ. ಅಂದ್ರ ರೀ ನಮಗ ಆಗಲ್ದವ್ರ ಅಂದ್ರ ರಾಮ ಮತ್ತವ್ರ ತಮ್ಮ ಲಕ್ಷ್ಮಣ ಇವ್ರ ಇದ್ದಿರ್ಬೇಕ್ರಿ. ಯಾಕಂದ್ರ ನಮ್ಮ ಆಡು ಎಲ್ಲ ಗಣ ಕರೆಯಲ್ಕ ಭಾಳ ಅಡಚಣೆ ಆಗತ್ತಾರ್ರಿ. ನೀವು ಹೂ ಅನ್ರಿ, ಹೋಗಿ ಆ ಮಕ್ಕಳನ್ನ ಮುಗಿಸಿ ಬರ್ತಾನ್ರಿ. ರಾಮ 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 ರಾಮನ ಬೇಡ ಕರಿಯ, ರಾಮನ ಬೇಡ. ರಾಮ ಅಂದ್ರೆ ನನ್ನ ನರ ನಾಡಿ ಅಲ್ಲ, ವಿಷಯದ ವಿಷಯದ ವಿಷಯ ಏನೋ. ಆ ರಾಮದ ಸಾಲದ ಬಾಲವನ್ನು ಹಾಗೆ ಬೆಳೆಸಿ ಅದರಿಂದಲೇ ಅವನ ಸಂಸಾರವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೇನೆ. ನೀನು ಹಾಗೆ ಬರುವಾಗ ಆ ತೋಟದಲ್ಲಿ ಗಾಂಜಾದ ಲೋಡನ್ನು ಲಾರಿಯನ್ನು ಹಳ್ಳದ ಹೊಲದಲ್ಲಿ ಬಿಟ್ಟು ಬೇಗನೆ ಬಂದ್ಬಿಡು, ಹೋಗು. ಆಗಲಿ ಸೌಕರ್ಯ. ರಾಮ, ಒಂದೇ ಒಂದು ಹೆಸರಿಗೆ ನನ್ನ ಇಡೀ ಟೆನ್ಷನ್ನೇ ಟೆನ್ಷನ್. ಧರ್ಮ ಕರ್ಮಗಳ ಯುದ್ಧದಲ್ಲಿ ಧರ್ಮನೇ ಗೆದ್ದಿರಬಹುದು, ಆದ್ರೆ ಈ ಕೊನೆ ನಾಟಕದ ಪರವೇಶದವ ಧರ್ಮದ ನೆತ್ತಿ ಮೇಲೆ ಕಾಲಿಟ್ಟು ಅಧರ್ಮ ಪತಾಕೆ ಹಾರಿಸಿ ನಕ್ಕು ಮೇಲೆ ಎದ್ದಿದ್ದಾರೆ. ನನ್ನ ಹೆಸರು ಹೆಂಡು ಹುಲಿಗಳ ಗಂಡುಗಲಿ MLMರೇ ಗೌಡನೇ ಅಲ್ಲ. ಬರ್ತೀನಿ. ಕೈ
ಕೈಯ ಹಿಡ್ಕೊಂಡ ತಿರುಗಾಡಿ ಎನ ಚಂದ ಇದ್ದಾಗ ನಮ ಜೋಡಿ ನೆನಪಾದ ಪೈಕಿ ಬಲವಾದರ ಜಮಕಂಡಿ ನೆನಪ ಬಡಿದಾಟ ಮಾರೀಮ ಇಬ್ರು ತಿರುಗಿದ ಗಾಡಿಮ ಮೊನ್ನೆ ಮೊನ್ನೆ ಗೆಳತಿನಿಂದ ದೂರಿಂದ ನೋಡೇನ ಕಲಿಗೆಟ್ಟ ಕಹಾಪ ಹಾಕೇನಿ ನೈಟಿ ಮಾಪ ಹಂಗಿದ್ದ ನಿನ್ನ ರೂಪ ವಿದ್ಯಾಗ ಆಗಿದಪ್ಪ ನಿನ್ನ ನೋಡಿದ ಹತ್ತಿಲ್ಲ ಸರಿಯಾಗಿ ಗೆಳತಿ ಮನೆಗೆ ನಾವು ಪ್ರೀತಿ ಮಾಡಿ ಕೊಲೆಗಾರ ನಾನೇ ನಾನೇ ಅಂದವನು ಅವನೇ ತಾನೇ ಹೇಮರಿಯೇ ನೀ ಹೇಮರಿಯೇ ಕೊಲೆಗಾರ ನಾನೇ ನಾನೇ ಅಂದವನು ಅವನೇ ತಾನೇ ಹೇಮರಿಯೇ ನೀ ಹೇಮರಿಯೇ ಅಮೋನ್ ಟೈ ಬೇಕರ್ ಸಲಾಂ ಸಲಾಂ ಟೈ ಬೇಕರ್ ಇಲ್ಲಿ ಎಲ್ಲ ಬರಿಯಾಕ देखो भले क्या देख निम्न बरहन बरियो नाने प्रत्युग रावण रावण दिलिगदिलु मानविद्रलचिಲ್ಲ ರೌಡಿ ಸಂಬಂಧಾಲಗೂ ಆಗಲ್ಲ ರಕ್ತ ನೋಡಿ ನಾನಿತೆ ಮಾಡಲ್ಲ ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಡಲ್ಲ ದಿಲಿಗದಿಲು ಮಾನವಿದ್ರಲಚಿಲ್ಲ ರೌಡಿ ಸಂಬಂಧ ಒಟ್ಟಿನಲ್ಲಿ ಬಲವಿದೆ ಎಂದು 10 ನರಿಗಳು ಸೇರಿ ಒಂದು ಹುಲಿನ ಬೇಟೆಯಾಡಕ್ಕಾಗಲ್ಲ. ಅದು ಎಲ್ಲಿದ್ರು ಹುಲಿ ಹುಲಿನ ಅದು ಕಕಮರಿ ಊರಿನ ಹುಲಿ. ದುಡ್ಡು ಮಾಡ್ಬೇಕಂತ ಹೇಳಿ ಪ್ರೇಮರಾಜನಂತವರು 100 ಜನ ಕ್ಯೂ ಹಚ್ಚಿ ನಿಂತಿದ್ದಾರೆ. ಅವರು ಸಿಗರೆಟ್ ಫ್ಯಾಕ್ಟ್ರಿ ಕಟ್ತಾರೆ, ನೀವು ಸೇರ್ತೀರಿ, ಊರ್ ಶ್ರೀಮಂತರಾಗ್ತಾರೆ. ಅವರು ಗುಟ್ಕಾ ತಂಬಾಕ್ ಫ್ಯಾಕ್ಟ್ರಿ ಕಟ್ತಾರೆ, ನೀವು ತಿಂತೀರಿ, ಅವ್ರು ಶ್ರೀಮಂತರಾಗ್ತಾರೆ. ಹಾದಿ ಬೀದಿಗೆ ಒಂದು ಬೀರ್ಬಾರ್ ಅಂಗಡಿ ಓಪನ್ ಮಾಡ್ತಾರೆ, ಹೆಂಡರ್ನ ಮಕ್ಕಳನ್ನ ಬಿಟ್ಟು ಬಂದು ನೀವು ಕುಡಿತೀರಿ, ಅವ್ರು ಶ್ರೀಮಂತರಾಗ್ತಾರೆ. ಅಂದ್ರ ರೈತ ಬೆಳೆದ ಅನ್ನ ಇಡೀ ಜಗತ್ತ ತಿಂದರು, ರೈತ ಯಾಕೆ ಶ್ರೀಮಂತ ಆಗಲ್ಲ? ಆಗೋದಕ್ಕೂ ಬಿಡೋದು ಚಾನ್ಸ್ ಇಲ್ಲ. ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ರೈತ ಬಿತ್ತನೆ ಮಾಡಿದರೆ ಸರಿಯಾದ ಸಮಯಕ್ಕೆ ಮಳೆ ಇಲ್ಲ. ಕರೆಕ್ಟ್ ಟೈಮ್ ಕರೆಂಟೂ ಇಲ್ಲ. ಬೆಳೆಗೆ ರೇಟ್ ಅಂತೂ ಮೊದಲೇ ಇಲ್ಲ. ರೈತ ರೊಚ್ಚಿಗೆದ್ದರೆ ಸ್ಟ್ರೈಕು ಹೋರಾಟ ಅಂತ ರೋಡಿಗಿಳಿದ್ರ ಯಾವುದರ ಒಂದು ಕೇಸ್ನ ಗುಮ್ತಾರ ಗುಮ್ಮಿಸ್ಕೊಳ್ಳಾಕ ಬೇಕು. ಹೀಗಾದ್ರ ರೈತರು ಎಂದ್ರ ಶ್ರೀಮಂತರಾಗ್ಬೇಕಪ್ಪ, ಎಂದಾಗ್ಬೇಕು? ಇಂಥ ಪ್ರೇಮರಾಜನಂತವ್ರನ್ನ ಮಟ್ಟ ಹಾಕಿದಾಗಲೇ
ಏನೇನೋ ಗನಂದಾರಿ ಕೆಲಸ ಮಾಡ್ತಾರಂತ ಹೇಳ್ತೀನಿ ಕೇಳಿ. ಈ ಊರಿನ ಬಡ ಜನರ ಆಸ್ತಿಯನ್ನು ಎತ್ತಿ ಹಾಕಿ ರಾಜಕಾರಣಿಗಳನ್ನೆಲ್ಲ ತನ್ನ ಕೈಗೊಮ್ಮೆ ತಾಟಾಡಿಸಿ, ಅದು ಅಲ್ಲದೆ ನನ್ನ ಆಸ್ತಿಯನ್ನು ಎತ್ತಿ ಹಾಕಿ ತಾನೇ ಸತ್ಯ ಹರಿಚಂದ್ರನಂತೆ ಮೆರೆಯುತ್ತಿರುವನಲ್ಲ ಪ್ರೇಮರಾಜ್. ನಿನಗೆ ತಕ್ಕ ಪಾಠ ಕಲಿಸಲು ಸಿದ್ಧನಾಗಿ ಬಂದಿದ್ದಾನೆ ಈ ಶಿವರಾಜ್. ನಾನು ಈ ಸಮಾಜದಲ್ಲಿ ಒಳ್ಳೆಯವನಾಗಿ ಬಾಳಬೇಕಂದರೆ ನನ್ನ ಮನೆತನಕ್ಕೆ ಅನ್ಯಾಯ ಮಾಡಿದ ನಿನ್ನ ಮನೆ ಹಚ್ಚು ಹಸರಾಗಿದೆ. ಅದರ ಸೇಡಿನಗೋಸ್ಕರ ನಿನ್ನ ನಂಬಿಕೆ ಆಪ್ತ ಸ್ನೇಹಿತನಾಗಿ ನಿನ್ನ ಮನೆಯನ್ನು ಸೇರಿ ನೀ ಮಾಡುವ ಈ ನಾಟಕಕ್ಕೆ ನಾಂದಿ ಹಾಡಿ ಅಪಾರವಾದ ನಿನ್ನ ಆಸ್ತಿಯನ್ನು ಎತ್ತಿ ಹಾಕಿ ಕೊನೆಗೆ ನಿನ್ನನ್ನು ಬೀದಿ ಭಿಕ್ಷುಕನಂತೆ ಮಾಡಿದಾಗಲೇ ನನ್ನೆತ್ತವರ ಆತ್ಮಕ್ಕೆ ಶಾಂತಿ. ನಾ ಗುರಿ ಇಟ್ಟ ಬೇಟೆ ಪ್ರೇಮರಾಜ್. ಲೇ ಕ್ಯಾಡ್ಬರೀಸ್ ಆನೆ ನಡೆದಿದ್ದೇ ದಾರಿ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಗ